ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ತಿನ್ನುವ ಆಹಾರದ ಗುಣವೇ ನಮ್ಮ ಸ್ವಭಾವ ಮತ್ತು ಪರಿವರ್ತನೆಯನ್ನು ನಿರ್ಧರಿಸುತ್ತದೆ ಅಂತ ಹಿರಿಯರು ಹೇಳ್ತಾರೆ. ಇದರರ್ಥ ನಾವು ಸೇವಿಸುವ ಆಹಾರಕ್ಕೂ ನಮ್ಮ ದೇಹ, ಮನಸ್ಸು ಮತ್ತು ಜೀವನಕ್ಕೂ ನೇರವಾದ ಸಂಬಂಧವಿದೆ. ನಮಗೆ ಇಷ್ಟವಾದ ಊಟ ಸಿಕ್ಕಾಗ ನಮ್ಮ ಮನಸ್ಸು ತುಂಬ ಸಂತೋಷದಿಂದ ಇರುತ್ತದೆ. ಆ ಖುಷಿಯ ಮೂಡಿನಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಸರಿಯಾಗಿರುತ್ತವೆ. ಮನಸ್ಸು ಪ್ರಸನ್ನವಾಗಿದ್ದಾಗ ಯಾವುದೇ ಕೆಲಸದಲ್ಲೂ ಏಕಾಗ್ರತೆ ಹೆಚ್ಚಿರುತ್ತೆ. ಅಂದರೆ ಆಹಾರ ಅನ್ನೋದು ನಮ್ಮ ಮನಸ್ಸು ಮತ್ತು ನಮ್ಮ ಕರ್ಮಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅದೇ ನಮಗೆ ಇಷ್ಟವಿಲ್ಲದ ಅಥವಾ ಸರಿಯಿಲ್ಲದ ಆಹಾರ ಸಿಕ್ಕರೆ ನಮಗೆ ಗೊತ್ತಿಲ್ಲದೆ ಕಿರಿಕಿರಿ, ಕೋಪ ಶುರುವಾಗುತ್ತದೆ. ಮನು ಸ್ಮೃತಿಯ ಪ್ರಕಾರ ಒಬ್ಬ ವ್ಯಕ್ತಿಯ ಅದೃಷ್ಟದ ಬಾಗಿಲು ತೆರೆಯುವ ದಾರಿ ಅವನ ಮನೆಯ ಅಡುಗೆ ಮನೆಯಿಂದಲೇ ಶುರುವಾಗುತ್ತದೆ. ದೇವರ ದಯೆಯಿಂದ ನಿಮ್ಮ ಮನೆಯ ಕಿಚನ್ನಲ್ಲಿ ನಾನು ಹೇಳುವ ಈ 5 ವಸ್ತುಗಳು ಯಾವಾಗಲೂ ಖಾಲಿಯಾಗದಂತೆ ನೋಡಿಕೊಳ್ಳಿ. ಯಾವ ಮನೆಯ ಅಡುಗೆ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗುತ್ತವೋ ಆ ಮನೆಯಲ್ಲಿ ಬಡತನ, ದಾರಿದ್ರ್ಯ ತಾಂಡವಾಡವಾಡುತ್ತದೆ. ಮನೆಯ ಯಜಮಾನ ರಸ್ತೆಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಮತ್ತು ವಿನಾಶ ಅನ್ನೋದು ಯಾವಾಗಲೂ ಅವರ ಹೊಸ್ತಿಲಲ್ಲೇ ಕಾಯುತ್ತಿರುತ್ತದೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಇಂತಹ ರಹಸ್ಯ ಮಾಹಿತಿಯನ್ನು ನಿಮಗೆ ಯಾರು ಹೇಳುವುದಿಲ್ಲ. ಹಾಗಾಗಿ ಇವತ್ತೇ ನಿಮ್ಮ ಅಡುಗೆ ಮನೆಯಲ್ಲಿ ಈ 5 ವಸ್ತುಗಳು ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ಈ ವಿಡಿಯೋ ನೋಡಿದ ತಕ್ಷಣವೇ ಅವುಗಳನ್ನು ತಂದಿಟ್ಟುಕೊಳ್ಳಿ. ಯಾವುದೇ ಮನೆಗೂ ಕೆಟ್ಟದಾಗಬಾರದು ಅನ್ನೋದೇ ನನ್ನ ಪ್ರಾರ್ಥನೆ. ಕಿಚನ್ನಲ್ಲಿ ಈ ವಸ್ತುಗಳ ಕೊರತೆಯಿಂದಾಗಿ ಇಂದು ಎಷ್ಟೋ ಜನರು ತೀವ್ರ ಬಡತನ ಅನುಭವಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಲವರ ಮನೆಗಳಲ್ಲಿ ಅಕಾಲಿಕ ಮರಣಗಳು ಕೂಡ ಸಂಭವಿಸಿವೆ. ಯಾಕಂದರೆ ಇಂತಹ ತಪ್ಪುಗಳು ನಡೆದಾಗ ಭಗವಂತನಿಗೆ ಕೋಪ ಬರುತ್ತದೆ. ಲಕ್ಷ್ಮೀದೇವಿಯ ಮನೆಯನ್ನ ಬಿಟ್ಟು ಹೊರಟು ಹೋಗ್ತಾಳೆ, ಮತ್ತೆ ಎಂದಿಗೂ ತಿರುಗಿ ನೋಡಲ್ಲ. ಅದಕ್ಕಾಗಿಯೇ ಪ್ರತಿ ಮನೆಯ ಅಡುಗೆ ಮನೆಯಲ್ಲೂ ಈ 5 ವಸ್ತುಗಳು ಖಂಡಿತ ಇರಲೇಬೇಕು. ಆ ವಸ್ತುಗಳು ಯಾವುವು ಎಂದು ತಿಳಿಯೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತೆ ಅನ್ನಪೂರ್ಣ ಅಥವಾ ಜೈ ಮಾತೆ ಲಕ್ಷ್ಮಿ ಅಂತ ತಪ್ಪದೆ ಬರೆಯಿರಿ. ಸ್ನೇಹಿತರೆ, ಅಡುಗೆ ಮನೆಯ ವಾಸ್ತು ಬಗ್ಗೆ ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಅವುಗಳನ್ನು ನಾನು ನಿಮಗೆ ಆಗಾಗ ತಿಳಿಸ್ತಾ ಇರ್ತೇನೆ. ನೀವು ಅವುಗಳನ್ನು ಪಾಲಿಸಿ ನಿಮ್ಮ ಮನೆಯಲ್ಲಿ ಧನಲಾಭದ ಜೊತೆಗೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು. ಅಡುಗೆ ಮನೆಯಲ್ಲಿ ಬೇಯಿಸುವ ಆಹಾರದಿಂದಲೇ ನಮಗೆ ಬದುಕಲು ಶಕ್ತಿ ಸಿಗುವುದು. ಅದಕ್ಕಾಗಿಯೇ ಕಿಚನ್ ಕಡೆ ನಾವು ತುಂಬ ಗಮನ ಕೊಡಬೇಕು. ಮುಖ್ಯವಾಗಿ ಕೆಲವು ವಸ್ತುಗಳು ಖಾಲಿಯಾಗುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಲು ಮತ್ತು ದಾರಿದ್ರ್ಯ ಆವರಿಸಲು ಶುರುವಾಗುತ್ತದೆ. ಹಾಗಾದರೆ ಮನೆಯಲ್ಲಿ ಯಾವಾಗಲೂ ಇರಬೇಕಾದ, ಸಂಪೂರ್ಣವಾಗಿ ಖಾಲಿ ಆಗುವ ಮುನ್ನವೇ ತಂದಿಟ್ಟುಕೊಳ್ಳಬೇಕಾದ ಆ ವಸ್ತುಗಳು ಯಾವುವು? ನವಗ್ರಹಗಳಿಗೂ ನಮ್ಮ ಕಿಚನ್ಗೂ ಏನು ಸಂಬಂಧ ತಿಳಿಯೋಣ ಬನ್ನಿ. 1. ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್. ಉದಾಹರಣೆಗೆ ಅಡುಗೆಗೆ ನೀವು ಸಾಸಿವೆ ಎಣ್ಣೆಯನ್ನು ಬಳಸ್ತೀರಾ ಅಂದ್ಕೊಳ್ಳಿ. ಕೆಲವು ಮನೆಗಳಲ್ಲಿ ಇದನ್ನು ಬಳಸದೇ ಇರಬಹುದು. ಇನ್ನು ಕೆಲವು ಕಡೆ ಕೊಬ್ಬರಿ ಎಣ್ಣೆ ಅಥವಾ ಬೇರೆ ಅಡುಗೆ ಎಣ್ಣೆ ಬಳಸಬಹುದು. ಆದರೆ ನೆನಪಿಡಿ, ನೀವು ಯಾವುದೇ ಎಣ್ಣೆ ಬಳಸಿದರೂ ಕನಿಷ್ಠ ಸ್ವಲ್ಪ ಪ್ರಮಾಣದಲ್ಲಾದರೂ ಸಾಸಿವೆ ಎಣ್ಣೆಯನ್ನು ನಿಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಸಾಸಿವೆ ಎಣ್ಣೆ ನಿಮ್ಮ ಜಾತಕದಲ್ಲಿರುವ ಶನಿ ಗ್ರಹವನ್ನು ಬಲಪಡಿಸುತ್ತದೆ. ಸಾಸಿವೆ ಎಣ್ಣೆಗೂ ಶನಿದೇವರಿಗೂ ನೇರ ಸಂಬಂಧವಿದೆ. ಇದನ್ನು ಕೇವಲ ಅಡುಗೆ ಮನೆಯಲ್ಲಿ ಇಡುವುದರಿಂದಲೇ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ ಮತ್ತು ಲಾಭವನ್ನು ಕಾಣಬಹುದು. ಜೊತೆಗೆ ಸಂಪತ್ತು, ಐಶ್ವರ್ಯದ ಸುಖ ಕೂಡ ಸಿಗುತ್ತದೆ. ಮನೆಯಲ್ಲಿ ಈ ಎಣ್ಣೆ ಖಾಲಿಯಾದರೆ ನೀವು ಶನಿ ಕೋಪಕ್ಕೆ ಗುರಿಯಾಗಬಹುದು. ಹಾಗಾಗಿ ಅಡುಗೆ ಮನೆಯಲ್ಲಿ ಎಣ್ಣೆಯನ್ನು ಎಂದಿಗೂ ಖಾಲಿಯಾಗಲು ಬಿಡಬೇಡಿ. ಸ್ನೇಹಿತರೆ, ಪ್ರತಿ ಶನಿವಾರದಂದು ಕನಿಷ್ಠ ಅರ್ಧ ಬಟ್ಟಲಿಗಿಂತ ಕಡಿಮೆ ಪ್ರಮಾಣದಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖದ ನೆರಳನ್ನು ನೋಡಿ, ಅಂದರೆ ನಿಮ್ಮ ಮುಖವನ್ನು ನೋಡಿಕೊಳ್ಳಿ. ನಂತರ ಅದನ್ನು ಶನಿದೇವರಿಗೆ ಅರ್ಪಿಸಿ. ಇದನ್ನು ಛಾಯಾದಾನ ಎನ್ನುತ್ತಾರೆ. ಪುರಾಣಗಳ ಪ್ರಕಾರ ಒಮ್ಮೆ ಹನುಮಂತನ ಕೈಯಿಂದ ಪೆಟ್ಟುದಿಂದ ಶನಿದೇವರ ಶರೀರಕ್ಕೆ ಆಂಜನೇಯ ಸ್ವಾಮಿ ಸಾಸಿವೆ ಎಣ್ಣೆಯನ್ನು ಸವರಿದಾಗ ಅವರ ನೋವು ನಿವಾರಣೆ ಆಯಿತಂತೆ. ಆಗ ಶನಿದೇವರು ಯಾವ ಭಕ್ತರು ಶನಿವಾರದಂದು ಭಕ್ತಿ ಶ್ರದ್ಧೆಯಿಂದ ನನಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುತ್ತಾನೋ ಅವನಿಗೆ ಶನಿದೋಷ ಮತ್ತು ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಎಂದು ವರ ಕೊಟ್ಟರಂತೆ. ಅಂದಿನಿಂದ ಶನಿದೇವರಿಗೆ ಸಾಸಿವೆ ಎಣ್ಣೆ ಅರ್ಪಿಸುವ ಸಂಪ್ರದಾಯ ಶುರುವಾಯಿತು. 2. ಉಪ್ಪು. ಇನ್ನು ಎರಡನೇ ವಸ್ತುವಿನ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ, ಅದೇ ಉಪ್ಪು. ಉಪ್ಪಿಲ್ಲದ ಅಡುಗೆಯನ್ನು ನಮಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದು ಚಿಟಿಕೆ ಉಪ್ಪು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲದು. ಅಡುಗೆ ಮನೆಯಲ್ಲಿ ಉಪ್ಪು ಸಂಪೂರ್ಣವಾಗಿ ಖಾಲಿಯಾಗುವುದು ಅತ್ಯಂತ ದೊಡ್ಡ ವಾಸ್ತುದೋಷ ಎಂದು ಪರಿಗಣಿಸಲಾಗುತ್ತದೆ. ಇದು ರಾಹು ಗ್ರಹಕ್ಕೆ ಕೋಪ ತರಿಸುತ್ತದೆ. ಇದರಿಂದಾಗಿ ನೀವು ಅಂದುಕೊಂಡ ಕೆಲಸಗಳೆಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಕಡಲು ಶುರುವಾಗುತ್ತದೆ. ಅಂದಹಾಗೆ ಯಾರಿಂದಲೂ ಉಪ್ಪನ್ನು ಉಚಿತವಾಗಿ ಕೇಳಿ ಪಡೆಯಬಾರದು ಮತ್ತು ಯಾರಿಗೂ ಉಪ್ಪನ್ನು ಸುಮ್ಮನೆ ದಾನವಾಗಿ ಕೊಡಬಾರದು.
ಇದು ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಉಪ್ಪು ಖಾಲಿಯಾಗುವ ಮುನ್ನವೇ ತಂದುಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಜನರು ಸೈಂಧವ ಲವಣದ ಪ್ರಾಮುಖ್ಯತೆಯನ್ನು ಅರಿತು ಅದನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಸಾಮಾನ್ಯ ಉಪ್ಪು ಬಿಳಿಯಾಗಿರುತ್ತದೆ, ಆದರೆ ಸೈಂಧವ ಲವಣದ ವಿಷಯಕ್ಕೆ ಬಂದರೆ ಇದು ನಮ್ಮ ಶಿಸ್ತು, ಪರಿಶ್ರಮ ಮತ್ತು ಕರ್ಮಗಳನ್ನು ನಿಯಂತ್ರಿಸುವ ಶನಿಗ್ರಹಕ್ಕೆ ಸಂಬಂಧಿಸಿದೆ. ದೈನಂದಿನ ಪೂಜೆ ಮತ್ತು ದಿನನಿತ್ಯದ ಆಹಾರ ಕ್ರಮದಲ್ಲಿ ಇದನ್ನು ಬಳಸುವುದು ತುಂಬ ಒಳ್ಳೆಯದು. 3. ಅಕ್ಕಿ. ಇನ್ನು ಮೂರನೇ ಪ್ರಮುಖ ವಸ್ತು ಅಕ್ಕಿ. ಸನಾತನ ಧರ್ಮದಲ್ಲಿ ಒಡೆಯದ ಅಕ್ಕಿಯನ್ನು ಅಕ್ಷತೆ ಎನ್ನುತ್ತಾರೆ. ಇದು ಪರಿಪೂರ್ಣತೆಯ ಸಂಕೇತ. ಇದನ್ನು ದೇವದೇವತೆಗಳ ಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸಲಾಗುತ್ತದೆ. ದೇವರಿಗೆ ಪರಮಾನ್ನದ ನೈವೇದ್ಯವನ್ನು ಅಕ್ಕಿಯಿಂದಲೇ ಮಾಡಲಾಗುತ್ತದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಅಕ್ಕಿಯನ್ನು ಚಂದ್ರಗ್ರಹಕ್ಕೆ ಹೋಲಿಸಲಾಗುತ್ತದೆ. ಚಂದ್ರ ಎಂದರೆ ನಮ್ಮ ಮನಸ್ಸು ಮತ್ತು ತಾಯಿಯ ಕಾರಕ. ಹಾಗೆಯೇ ಇದನ್ನು ಶುಕ್ರಗ್ರಹದೊಂದಿಗೆ ಸೇರಿಸಿ ನೋಡಲಾಗುತ್ತದೆ. ಶುಕ್ರಗ್ರಹ ಅಂದರೆ ಪತಿಪತ್ನಿಯರ ಸಂಬಂಧ, ವೈವಾಹಿಕ ಜೀವನ, ಐಷಾರಾಮಿ ಜೀವನ, ಬಂಗ್ಲೆ, ಕಾರು, ಮಾಡ್ರನ್ ಎಲೆಕ್ಟ್ರಾನಿಕ್ಸ್, ಧನ ಸಂಪತ್ತು, ಬೆಳ್ಳಿ ಬಂಗಾರದ ಆಭರಣಗಳು ಇವೆಲ್ಲದರ ಮೇಲೂ ಶುಕ್ರನ ಪ್ರಭಾವವಿರುತ್ತದೆ. ಅಕ್ಕಿ ನಿಮ್ಮ ಶುಕ್ರ ಗ್ರಹವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಅಕ್ಕಿಯೊಂದಿಗೆ ಪೂರ್ತಿಯಾಗಿ ಖಾಲಿಯಾಗಲು ಬಿಡಬೇಡಿ. ಇಲ್ಲದಿದ್ದರೆ ಅದು ಶುಕ್ರ ಗ್ರಹವನ್ನು ದುರ್ಬಲಗೊಳಿಸಿ ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ. ನಿಮ್ಮ ಜೀವನಕ್ಕೆ ವೈಭೋಗವನ್ನು ನೀಡುವವನೇ ಶುಕ್ರ. ಹಾಗಾಗಿ ಅಕ್ಕಿ ಖಾಲಿಯಾಗುವ ಮುನ್ನವೇ ತಂದಿಟ್ಟುಕೊಳ್ಳಿ. ನೆನಪಿಡಿ, ಅಕ್ಕಿ ಇಡುವ ಡಬ್ಬವನ್ನು ಎಂದಿಗೂ ಸಂಪೂರ್ಣವಾಗಿ ಖಾಲಿ ಮಾಡಬೇಡಿ. ನೀವು ಅನ್ನ ಮಾಡಲು ಅಕ್ಕಿ ತೆಗೆದುಕೊಳ್ಳುವಾಗಲೂ ಡಬ್ಬದ ತಳದಲ್ಲಿ ಕನಿಷ್ಠ 2-3 ಕಾಳುಗಳನ್ನಾದರೂ ಹಾಗೆ ಬಿಡಿ. ಆಮೇಲೆ ಹೊಸ ಅಕ್ಕಿ ತುಂಬಿಸಿ. 4. ಹಳದಿ. ಮುಂದಿನ ವಸ್ತು ಹಳದಿ ಅಂದರೆ ಅರಿಶಿನ. ನಮ್ಮ ಭಾರತೀಯ ಅಡುಗೆ ಮನೆಯಲ್ಲಿ ಅರಿಶಿನ ಇಲ್ಲದೆ ಅಡುಗೆಯೇ ಪೂರ್ಣವಾಗುವುದಿಲ್ಲ. ಮ್ಯಾಗಿ ಮಾಡುವಾಗಲೂ ಅರಿಶಿನ ಹಾಕಿ ತಿನ್ನುವ ಜಾಯಮಾನ ನಮ್ಮದು. ಆ ಬಂಗಾರದಂತಹ ಹಳದಿ ಬಣ್ಣ ಕಾಣದಿದ್ದರೆ ನಮಗೆ ತಿಂದ ಹಾಗೆ ಅನಿಸುವುದಿಲ್ಲ. ಆಯುರ್ವೇದದಲ್ಲಿ ಇದೊಂದು ಅದ್ಭುತ ಔಷಧ. ಕೊರೋನಾ ಸಮಯದಲ್ಲೂ ಅರಿಶಿನ ಹಾಲು ಕುಡಿದು ಎಷ್ಟೋ ಜನರು ಆರೋಗ್ಯ ಸುಧಾರಿಸಿಕೊಂಡಿದ್ದು ನಮಗೆಲ್ಲ ಗೊತ್ತು. ಸ್ನೇಹಿತರೆ, ಈಗ ಮತ್ತೆ ಕೊರೋನಾದ ಹೊಸ ವೇರಿಯಂಟ್ ಕಾಣಿಸಿಕೊಳ್ಳುತ್ತಿದೆ ಅಂತ ಸುದ್ದಿಯಾಗ್ತಿದೆ. ಈಗಾಗಲೇ ಕೆಲವು ನಗರಗಳಲ್ಲಿ ಇದು ಹರಡುತ್ತಿದೆ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಈಗಿನಿಂದಲೇ ದಿನವೂ 1 ಚಿಟಿಕೆ ಅರಿಶಿನ ಅಡುಗೆಯಲ್ಲಿ ಬಳಸಿ ಅಥವಾ ಅರಿಶಿನದ ಕಷಾಯ ಕುಡಿಯುವುದನ್ನು ರೂಢಿ ಮಾಡಿಕೊಳ್ಳಿ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಧರ್ಮಶಾಸ್ತ್ರಗಳಲ್ಲಿ ಮತ್ತು ಪೂಜೆಗಳಲ್ಲಿ ಅರಿಶಿನಕ್ಕೆ ಅಗ್ರಸ್ಥಾನವಿದೆ. ಶ್ರೀ ಮಹಾವಿಷ್ಣುವಿನ ಪೂಜೆ, ಗುರುಗ್ರಹದ ಪೂಜೆ ಮತ್ತು ಗುರುವಾರದ ವ್ರತಗಳು ಅರಿಶಿನವಿಲ್ಲದೆ ಅಪೂರ್ಣ. ಇದು ಗುರುಗ್ರಹಕ್ಕೆ ಬಲವನ್ನು ನೀಡುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಕುಟುಂಬ ಸದಸ್ಯರ ಅದೃಷ್ಟ ಒಲಿಯುತ್ತದೆ, ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ, ಆರೋಗ್ಯಕರ ಬಾಂಧವ್ಯ, ಸುಂದರ ದೇಹ, ಮಾನಸಿಕ ಶಾಂತಿ ಸಿಗಬೇಕೆಂದ್ರೂ, ಬೊಜ್ಜು ಕರಗಿ ತ್ವಚೆ ಹೊಳೆಯಬೇಕೆಂದ್ರೂ ಅರಿಶಿನ ಬೇಕೇ ಬೇಕು. ಹಾಗಾಗಿ ಕಿಚನ್ನಲ್ಲಿ ಅರಿಶಿನ ಖಾಲಿಯಾಗಲು ಬಿಟ್ಟರೆ ಮನೆಯ ಸುಖ ಸೌಭಾಗ್ಯಗಳು ದೂರವಾಗುತ್ತವೆ. 5. ಗೋಧಿ ಹಿಟ್ಟು. 5ನೇಯದಾಗಿ ಗೋಧಿ ಹಿಟ್ಟನ್ನು ಕೂಡ ಎಂದಿಗೂ ಖಾಲಿಯಾಗಲು ಬಿಡಬಾರದು. ಹಿಟ್ಟಿನ ಡಬ್ಬ ಖಾಲಿಯಾದರೆ ಅದು ನಿಮ್ಮನ್ನು ಬಡವರನ್ನಾಗಿ ಮಾಡಬಹುದು. ಮನೆಯಲ್ಲಿ ಹಿಟ್ಟಿದ್ದರೆ ಅಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆಂದು ಅರ್ಥ. ಹಿಟ್ಟಿರುವುದು ಅನ್ನಪೂರ್ಣೇಶ್ವರಿ ದೇವಿ ನಮ್ಮ ಮನೆಯಲ್ಲಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ. ಇದರ ಬಗ್ಗೆ ನಾನು ಮೊದಲು ಕೂಡ ಹೇಳಿದ್ದೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಕಡಲೆಕಾಳು ಮತ್ತು ತುಳಸಿ ಎಲೆಗಳನ್ನು ಸೇರಿಸಿ ಶನಿವಾರದ ದಿನದಂತೆ ಮಿಲ್ ಮಾಡಿಟ್ಟುಕೊಳ್ಳಿ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಹಿಟ್ಟಿಡುವ ಡಬ್ಬವನ್ನು ಪದೇ ಪದೇ ತೊಳೆಯಬಾರದು. ಅಕ್ಕಿ ಡಬ್ಬದ ತರಹವೇ ಇದರಲ್ಲೂ ಕನಿಷ್ಠ 1 ಚಿಟಿಕೆ ಹಿಟ್ಟನ್ನಾದರೂ ಬಾಕಿ ಉಳಿಸಬೇಕು. ಡಬ್ಬ ಖಾಲಿಯಾದಾಗ ಹೊಸ ಹಿಟ್ಟು ತುಂಬಿಸುವ ಮುನ್ನ ಬೇಕಿದ್ರೆ ಒಂದು ಒಣಬಟ್ಟೆಯಿಂದ ಡಬ್ಬ ಒರೆಸಿಕೊಳ್ಳಿ. ಆದರೆ ಪದೇ ಪದೇ ಡಬ್ಬ ತೊಳೆದರೆ ಅದು ಸಮಾಜದಲ್ಲಿ ಗೌರವ ಮತ್ತು ಮಾನಕ್ಕೆ ಧಕ್ಕೆ ತರುತ್ತದೆ. ನಿಮ್ಮ ಜಾತಕದಲ್ಲಿ ಬೇರೆ ಗ್ರಹಗಳ ದೋಷಗಳಿದ್ರೆ ಕಿಚನ್ನಲ್ಲಿ ಈ ಕೆಳಗಿನ ವಸ್ತುಗಳನ್ನು ನಿಯಮಿತವಾಗಿಟ್ಟುಕೊಳ್ಳಿ. 1. ಸೂರ್ಯಗ್ರಹ. ನೀವು ಯಾವುದೇ ಕ್ಷೇತ್ರದಲ್ಲಿ ಲೀಡರ್ ಆಗಬೇಕಾದ್ರೆ ಜಾತಕದಲ್ಲಿ ಸೂರ್ಯನ ಅನುಕೂಲವಿರಬೇಕು. ಅದಕ್ಕಾಗಿಯೇ ಮನೆಯಲ್ಲಿ ಯಾವಾಗಲೂ ಗೋಧಿ, ಬೆಲ್ಲ ಮತ್ತು ಮಾವಿನ ಹಣ್ಣು ಇರುವಂತೆ ನೋಡಿಕೊಳ್ಳಿ. ಮಾವಿನ ಹಣ್ಣು ಎಲ್ಲ ಸೀಸನ್ನಲ್ಲೂ ಸಿಗೋಲ್ಲ. ಹಾಗಾಗಿ ಕನಿಷ್ಠ ಮಾವಿನಕಾಯಿ, ಉಪ್ಪಿನಕಾಯಿಯನ್ನಾದರೂ ಮನೆಯಲ್ಲಿಟ್ಟುಕೊಳ್ಳಿ. 2. ಮಂಗಳ ಗ್ರಹ. ನಿಮ್ಮ ಮಕ್ಕಳು ಶಾಲೆಯಲ್ಲಿ ಲೀಡರ್ ಆಗಬೇಕಾ ಅಥವಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರಬೇಕಾ? ಹಾಗಿದ್ರೆ ಮನೆಯಲ್ಲಿ ಮೈಸೂರು ಬೇಳೆ, ದಾಳಿಂಬೆ ಮತ್ತು ಜೇನುತುಪ್ಪವನ್ನು ಯಾವಾಗಲೂ ಇಟ್ಕೊಳ್ಳಿ. 3. ಬುಧ ಗ್ರಹ. ಮಾಡೆಲಿಂಗ್, ಬ್ಯೂಟಿ ಇಂಡಸ್ಟ್ರಿ ಅಥವಾ ಕಮರ್ಷಿಯಲ್ ಬಿಸ್ನೆಸ್ನಲ್ಲಿರುವವರ ಮೇಲೆ ಬುಧನ ಆಧಿಪತ್ಯ ಇರುತ್ತದೆ. ಇದರ ಅನುಕೂಲಕ್ಕಾಗಿ ಹಸಿರು ಬಟಾಣಿ, ಹಸಿರು ತರಕಾರಿಗಳು, ಹೆಸರು ಕಾಳು ಮತ್ತು ಜೋಳವನ್ನು ಮನೆಯಲ್ಲಿಟ್ಟುಕೊಳ್ಳಿ ಹಾಗೂ ಆಹಾರದಲ್ಲಿ ಹೆಚ್ಚಾಗಿ ಬಳಸಿ. ಕಡಲೆಕಾಳು, ಕಡಲೆಬೇಳೆ, ಕಡಲೆ ಹಿಟ್ಟು, ಮೆಕ್ಕೆಜೋಳ, ಅರಿಶಿನ ಮತ್ತು ಬಾಳೆಹಣ್ಣು ಯಾವಾಗಲೂ ಮನೆಯಲ್ಲಿರಲಿ. ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟಿದ್ರೆ ಅಥವಾ ಚರ್ಮದ ಕಾಯಿಲೆಗಳಿದ್ರೆ ನಿಮ್ಮ ಆಹಾರದಲ್ಲಿ ತ್ರಿಫಲ, ದಾಲ್ಚಿನ್ನಿ ಮತ್ತು ಕಲ್ಲು ಸಕ್ಕರೆಯನ್ನು ಸೇರಿಸಿಕೊಳ್ಳಿ.
ಕಪ್ಪು ಉದ್ದಿನಬೇಳೆ ಅಥವಾ ಉದ್ದಿನಕಾಳು, ಕರಿಮೆಣಸು, ಲವಂಗ, ಬಿರಿಯಾನಿ ಎಲೆ, ಕಪ್ಪು ಉಪ್ಪು ಮತ್ತು ಉಪ್ಪಿನಕಾಯಿಯನ್ನು ಬಳಸಿ. ಮನೆಯಲ್ಲಿ ಉಪ್ಪಿನಕಾಯಿ ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬೇಡಿ. ಕನಿಷ್ಠ ಸ್ವಲ್ಪವಾದರೂ ಸ್ಟಾಕ್ ಇರಲಿ. ರಾಹು ಮತ್ತು ಕೇತು ಗ್ರಹಗಳು ಇವುಗಳ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಮನೆಯಲ್ಲಿ ಹಾಲು, ಮೊಸರು, ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ತಪ್ಪದೆ ಬಳಸಿ. ಕಲ್ಲುಪ್ಪು, ಬ್ಲಾಕ್ ಸಾಲ್ಟ್. ಕಲ್ಲುಪ್ಪನ್ನು ಚಾಟ್ ಮಸಾಲ ಮತ್ತು ಅಡುಗೆಯ ರುಚಿ ಹೆಚ್ಚಿಸಲು ಬಳಸುತ್ತಾರೆ. ಮಾವಿನಕಾಯಿ ಸೀಸನ್ನಲ್ಲಿ ಇದರ ಕಾಂಬಿನೇಷನ್ ಸೂಪರ್. ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದರಿಂದ ನಿಮ್ಮಲ್ಲಿ ಉತ್ಸಾಹ, ಧೈರ್ಯ, ಪ್ರೇರಣೆ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಇದು ನಿಮ್ಮ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿ ನೆಗೆಟಿವ್ ಎನರ್ಜಿಯಿಂದ ರಕ್ಷಿಸುತ್ತದೆ. ಸ್ನೇಹಿತರೆ, ಇವತ್ತು ನಾವು ಅಡುಗೆ ಮನೆಯ ವಾಸ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಹಗಳ ಬಗ್ಗೆ ತಿಳಿದುಕೊಂಡವು. ಎಷ್ಟೇ ಕಷ್ಟಪಟ್ಟರೂ ಮನೆಯಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂದರೆ ಒಂದು ಬಾರಿ ನಿಮ್ಮ ಕಿಚನ್ನಲ್ಲಿರುವ ಈ ವಸ್ತುಗಳ ಕಡೆ ಗಮನ ಕೊಡಿ. ನೀವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಅದೃಷ್ಟ ತರುವುದಲ್ಲದೆ ಮೂಳೆಗಳ ಸಮಸ್ಯೆ, ಅಪಘಾತಗಳು ಮತ್ತು ದುರದೃಷ್ಟದ ಅಡೆತಡೆಗಳನ್ನು ಕೂಡ ದೂರ ಮಾಡುತ್ತವೆ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ದುಡ್ಡು ಅನ್ನೋದು ಮನುಷ್ಯನೇ ಸೃಷ್ಟಿ ಮಾಡಿದ್ದಾದರೂ ಇವತ್ತು ಅದೇ ಮನುಷ್ಯನನ್ನು ಆಳುವ ಶಕ್ತಿಯಾಗಿ ಬದಲಾಗಿದೆ. ಅಂದಹಾಗೆ ನೀವೇನು ಕಷ್ಟಪಡುತ್ತಿಲ್ಲವೇ? ಖಂಡಿತ ಪಡುತ್ತಿದ್ದೀರಿ. ನೀವೇನು ಪ್ರಾಮಾಣಿಕವಾಗಿಲ್ಲವೇ? ಖಂಡಿತ ಇದ್ದೀರಿ. ಆದರೂ ಆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾಕೆ ನೆಲೆಸುತ್ತಿಲ್ಲ? ಬಂದ ದುಡ್ಡು ಬಂದ ಹಾಗೆ ನೀರಿನ ತರಹ ಯಾಕೆ ಖರ್ಚಾಗಿ ಹೋಗುತ್ತಿದೆ? ಇದಕ್ಕೆ ಕಾರಣ ನಿಮ್ಮ ಜಾತಕವೂ ಅಲ್ಲ, ನಿಮ್ಮ ಹಣೆ ಬರಹವೂ ಅಲ್ಲವೇ ಅಲ್ಲ. ನಿಮ್ಮ ಮನೆಯಲ್ಲಿರುವ ಪ್ರಾಣಶಕ್ತಿ ಅಂದರೆ ಲೈಫ್ ಫೋರ್ಸ್ ಎನರ್ಜಿಯ ಕೊರತೆ. ಹೌದು, ಪ್ರತಿ ಮನೆಗೂ ಒಂದು ಜೀವ ಇರುತ್ತದೆ. ಆ ಜೀವಕ್ಕೆ ಒಂದು ಕೇಂದ್ರ ಬಿಂದು ಕೂಡ ಇರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದುವರೆಗೆ ಯಾವ ಗುರುಗಳು ಅಥವಾ ಯಾವುದೇ ಪುಸ್ತಕಗಳು ಹೇಳದ ನಮ್ಮ ಪೂರ್ವಜರು ರಹಸ್ಯವಾಗಿ ಬಚ್ಚಿಟ್ಟಿದ್ದ ಕುಬೇರ ಸ್ಥಾನ ಬಂಧನ ಅಂದರೆ ವೆಲ್ತ್ ಲಾಕಿಂಗ್ ಅನ್ನೋ ಮಹಾವಿದ್ಯೆಯನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಕುಬೇರಾಯ ನಮಃ ಅಂತ ಬರೆಯಿರಿ. ಆಲಸ್ಯ ಮಾಡದೆ ವಿಡಿಯೋ ಶುರು ಮಾಡೋಣ. ಮುಂದಿನ 10 ನಿಮಿಷಗಳು ನಿಮ್ಮ ಜೀವನವನ್ನೇ ಬದಲಾಯಿಸಲಿವೆ. ಹಾಗಾಗಿ ಸ್ವಲ್ಪ ಶ್ರದ್ಧೆಯಿಂದ ಕೇಳಿ. ಇದು ಬರೀ ವಿಡಿಯೋ ಅಲ್ಲ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವ ಒಂದು ಮಹಾಶಾಸನ. ಸ್ನೇಹಿತರೆ, ದುಡ್ಡು ಅನ್ನೋದು ಒಂದು ಶಕ್ತಿ. ಅದು ಒಂದೆಡೆ ನಿಲ್ಲಬೇಕು ಅಂದರೆ ಅದಕ್ಕೊಂದು ಆಧಾರ ಬೇಕು. ಆ ಆಧಾರವೇ ನಮ್ಮ ಭೂಮಿ ಅಂದರೆ ಅರ್ತ್ ಎಲಿಮೆಂಟ್. ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ಮೂಲೆ ಪೃಥ್ವಿ ತತ್ವದ ಸಂಕೇತ. ನೈಋತ್ಯ ಅಂದರೆ ಸೌತ್ ವೆಸ್ಟ್. ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಆ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಡಿ, ಇಲ್ಲವೇ ಬೀರು ಇಡಿ ಅಂತಾರೆ. ನಿಜ, ಆದರೆ ಅದು ಕೇವಲ 10% ಮಾತ್ರ ಕೆಲಸ ಮಾಡುತ್ತದೆ. ಯಾಕೆಂದರೆ ಅಲ್ಲಿ ಬರೀ ಭಾರ ಇಟ್ಟರೆ ಸಾಲದು, ಆ ಮೂಲೆಯಲ್ಲಿರುವ ಆಕರ್ಷಣ ಶಕ್ತಿಯನ್ನು ನಾವು ಜಾಗೃತಗೊಳಿಸಬೇಕು, ಅಂದರೆ ಆಕ್ಟಿವೇಟ್ ಮಾಡಬೇಕು. ಒಂದು ಉದಾಹರಣೆ ನೋಡಿ. ಒಂದು ಬಿಂದಿಗೆಯ ತಳದಲ್ಲಿ ಸಣ್ಣ ರಂಧ್ರವಿದ್ದರೆ ನೀವು ಅದಕ್ಕೆ ಎಷ್ಟು ಕೂಡ ನೀರು ಹಾಕಿದರೂ ಅದು ನಿಲ್ಲುತ್ತಾ? ಹಾಗೆ ನಿಮ್ಮ ಮನೆಯ ಎನರ್ಜಿ ದುರ್ಬಲವಾಗಿದ್ದರೆ ನೀವು ಕೋಟಿ ಸಂಪಾದಿಸಿದರೂ ಅದು ಕರ್ಪೂರದ ಥರ ಕರಗಿ ಹೋಗಿಬಿಡುತ್ತೆ. ಇವತ್ತು ನಾವು ಮಾಡಲಿರುವ ಈ ಪುಟ್ಟ ತಂತ್ರ ಆ ರಂಧ್ರವನ್ನು ಮುಚ್ಚಿ ಸಂಪತ್ತನ್ನು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಹಿಡಿದಿರುವ ಒಂದು ಅದ್ಭುತ ಪ್ರಕ್ರಿಯೆ. ಇದರ ಹೆಸರೇ ಸಿರಿಬಂಧನ. ಆ ಮಹಾ ಅದ್ಭುತ ಕ್ರಿಯೆಯನ್ನು ಮಾಡಲು ನಮಗೇನು ದುಬಾರಿಯಾದ ಯಂತ್ರಗಳು ಬೇಕಾಗಿಲ್ಲ. ಪ್ರಕೃತಿ ನಮಗೆ ಕೊಟ್ಟಿರುವ 5 ದಿವ್ಯವಾದ ವಸ್ತುಗಳಿದ್ರೆ ಸಾಕು. ಸ್ನೇಹಿತರೆ, ಬೇಕಿದ್ರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮೊದಲನೇ ಮಣ್ಣಿನ ಮಡಿಕೆ. ಇದು ಪ್ಲಾಸ್ಟಿಕ್ ಆಗಲಿ ಅಥವಾ ಸ್ಟೀಲ್ ಆಗಲಿ ಆಗಿರಬಾರದು. ಇದು ಸಾಕ್ಷಾತ್ ಭೂದೇವಿಯ ಸ್ವರೂಪ. ಮಣ್ಣಿಗಿರುವ ಆಕರ್ಷಣ ಶಕ್ತಿ ಮತ್ತು ಯಾವುದಕ್ಕೂ ಇಲ್ಲ. ಸ್ವಲ್ಪ ಅಗಲವಾದ ಬಾಯಿ ಮತ್ತು ಮುಚ್ಚುಳ ಇರುವ ಮಡಕೆಯನ್ನು ತೆಗೆದುಕೊಳ್ಳಿ. ಎರಡನೆಯದು ಕಲ್ಲುಪ್ಪು ಅಂದರೆ ಕ್ರಿಸ್ಟಲ್ ಅಥವಾ ರಾಕ್ ಸಾಲ್ಟ್. ಇದು ಸಮುದ್ರ ರಾಜನ ಮಗಳು ಅಂದರೆ ಲಕ್ಷ್ಮೀ ದೇವಿಯ ಅಕ್ಕನ ಸ್ವರೂಪ. ಇದು ಜ್ಯೇಷ್ಠ ದೇವಿ ಅಥವಾ ಲಕ್ಷ್ಮಿಯನ್ನ ದೂರ ಇಟ್ಟು ಸಕಾರಾತ್ಮಕತೆ ತರುವ ಶಕ್ತಿ. ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಪೂರ್ತಿಯಾಗಿ ಹೀರಿಕೊಳ್ಳುತ್ತದೆ. ಮೂರನೆಯದು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಅಂದರೆ ಧನ ಎಂದೇ ಅರ್ಥ. ಇದು ಬಿತ್ತನೆ ಬೀಜಗಳು. ಬೀಜದ ಗುಣವೇನು ಗೊತ್ತಾ? ಒಂದು ಹಾಕಿದರೆ 100 ಆಗುವುದು. ಇದು ನಿಮ್ಮ ಸಂಪತ್ತಿನ ವೃದ್ಧಿಯ ಸಂಕೇತ. ನಾಲ್ಕನೆಯದು ಒಂದು ಹಳದಿ ಕೊಂಬು ಅಂದರೆ ಅರಿಶಿನದ ಕೊಂಬು. ಇದು ಗುರುಗ್ರಹದ ಅನುಗ್ರಹದ ಸಂಕೇತ. ದುಡ್ಡು ಕೈನಲ್ಲಿ ನಿಲ್ಲಬೇಕು ಅಂದರೆ ಗುರುಬಲ ಇರಲೇಬೇಕು. ಐದನೆಯದು ಚಿಲ್ಲರೆ ನಾಣ್ಯಗಳು. ಲೋಹದಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆ. ಇವು ಧನಲಕ್ಷ್ಮಿಯ ಸ್ವರೂಪ. ಒಟ್ಟು 9 ನಾಣ್ಯಗಳನ್ನು ತೆಗೆದುಕೊಳ್ಳಿ. ಇವು ನವಗ್ರಹಗಳ ಸಂಕೇತ. ಕ್ರಿಯೆ ಮಾಡುವ ವಿಧಾನ ಈಗ ಅತ್ಯಂತ ಪ್ರಮುಖವಾದ ಘಟ್ಟ.
ಈ ತಂತ್ರವನ್ನು ಯಾವಾಗ ಮಾಡಬೇಕು ಸ್ನೇಹಿತರೆ? ಶುಕ್ರವಾರ ಸಾಯಂಕಾಲ ಸೂರ್ಯ ಮುಳುಗುವ ಸಮಯ, ಗೋಧೂಳಿ ಮುಹೂರ್ತ ತುಂಬಾ ಶಕ್ತಿಶಾಲಿಯಾದದ್ದು. ಅಥವಾ ಇದನ್ನು ನೀವು ಹುಣ್ಣಿಮೆಯ ದಿನದಂದು ಕೂಡ ಮಾಡಬಹುದು. ಮಾಡುವ ವಿಧಾನ ಹೀಗಿದೆ. ಮೊದಲು ಆ ಮಣ್ಣಿನ ಮಡಕೆಯನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಡಿ. ಮೊದಲನೇ ಪದರ ಅಂದರೆ ಮಡಕೆಯ ಒಳಗಡೆ ನೀವು ಹಾಕುವಂಥ ಲೇಯರ್ಸ್. ಮಡಕೆಯ ತಳದಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ. ಇದು ನಿಮ್ಮ ಮನೆಯಲ್ಲಿರುವ ಸಾಲದ ಬಾಧೆ ಮತ್ತು ನರದೃಷ್ಟಿಯನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಎರಡನೇ ಪದರ, ಆ ಉಪ್ಪಿನ ಮೇಲೆ ಅರ್ಧ ಮಡಕೆಯಷ್ಟು ಕೊತ್ತಂಬರಿ ಬೀಜಗಳನ್ನು ಅಂದರೆ ಧನಿಯ ಕಾಳುಗಳನ್ನು ಹಾಕಿ. ಧನಿಯ ಹಾಕುವಾಗ ನಿಮ್ಮ ಮನಸ್ಸಲ್ಲಿ ನನ್ನ ಸಂಪತ್ತು ವೃದ್ಧಿಯಾಗುತ್ತಿದೆ ಎಂದು ಬಲವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಮೂರನೇ ಪದರ, ಆ ಧನಿಯ ಮಧ್ಯದಲ್ಲಿ ಅರಿಶಿನ ಕೊಂಬನ್ನು ಇಟ್ಟು ಅದರ ಸುತ್ತಲೂ ಆ 9 ನಾಣ್ಯಗಳನ್ನು ವೃತ್ತಾಕಾರದಲ್ಲಿ ಅಂದರೆ ಸರ್ಕಲ್ ಆಕಾರದಲ್ಲಿ ಜೋಡಿಸಿ. ಕೊನೆಯದಾಗಿ ಇದರ ಮೇಲೆ ಮತ್ತೆ ಸ್ವಲ್ಪ ಧನಿಯ ಕಾಳುಗಳನ್ನು ಹಾಕಿ ಪೂರ್ತಿಯಾಗಿ ಕವರ್ ಮಾಡಿ. ಈಗ ಆ ಮಡಕೆಗೆ ಮುಚ್ಚಳವನ್ನು ಮುಚ್ಚಿ ಒಂದು ಕೆಂಪು ಬಣ್ಣದ ಬಟ್ಟೆಯಿಂದ ಅದರ ಬಾಯನ್ನು ಗಟ್ಟಿಯಾಗಿ ಕಟ್ಟಿ. ಕೆಂಪು ಬಣ್ಣವನ್ನು ಶಕ್ತಿಯ ಸಂಕೇತ ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿಯೇ ಕೆಂಪು ಬಟ್ಟೆಯನ್ನು ಮಾತ್ರ ಕಟ್ಟಬೇಕು. ಇಲ್ಲಿ ನೀವು ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಏನೆಂದರೆ, ಈ ಇಡೀ ಪ್ರಕ್ರಿಯೆಯನ್ನು ಮಾಡುವಾಗ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ನೀವು ಒಂಟಿಯಾಗಿರಬೇಕು ಮತ್ತು ಮನೆಯಲ್ಲಿ ಯಾವುದೇ ಜಗಳ ಅಥವಾ ನೆಗೆಟಿವ್ ಮಾತುಗಳಿರಬಾರದು. ಪೂರ್ಣ ನಂಬಿಕೆಯಿಂದ ಮಾಡಿದರೆ ಮಾತ್ರ ಪ್ರಕೃತಿಯ ಶಕ್ತಿ ನಮಗೆ ಒಲಿಯುತ್ತದೆ. ಈಗ ಸ್ಥಾಪನೆ ಮತ್ತು ಸಂಕಲ್ಪ. ಸ್ನೇಹಿತರೆ, ಇದನ್ನು ತಯಾರು ಮಾಡುವುದು ಮಾತ್ರ ಮುಖ್ಯವಲ್ಲ, ಅದನ್ನು ಸರಿಯಾಗಿ ಸ್ಥಾಪಿಸುವುದು ಕೂಡ ಅತಿ ಮುಖ್ಯ. ನಿಮ್ಮ ಮನೆಯ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಮೂಲೆಯಲ್ಲಿ ಇದನ್ನು ನೇರವಾಗಿ ನೆಲದ ಮೇಲಿಡಬೇಡಿ. ಒಂದು ಸಣ್ಣ ಮರದ ಮಣೆ, ಪೀಠ ಇಲ್ಲವೇ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನಿಟ್ಟು ಅದರ ಮೇಲೆ ಸ್ವಲ್ಪ ಮಣ್ಣು ಅಥವಾ ಕಲ್ಲುಪ್ಪನ್ನು ಹಾಕಿ ಅದರ ಮೇಲುಗಡೆ ಈ ಮಡಿಕೆಯನ್ನು ಇಡಿ. ಇದು ಯಾರ ಕಣ್ಣಿಗೂ ಬೀಳದಂತೆ ಯಾವುದಾದರೂ ಸಾಮಾನುಗಳ ಹಿಂದೆ ಅಥವಾ ಬೀರುವಿನ ಪಕ್ಕದಲ್ಲಿ ಬಚ್ಚಿಡಿ. ಹೀಗೆ ಇಟ್ಟ ತಕ್ಷಣ ಆ ಮಡಕೆಯ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಂಕಲ್ಪವನ್ನು 3 ಬಾರಿ ಭಕ್ತಿಯಿಂದ ಹೇಳಿ. ಓಂ ಭೂ ಮಾತಾಯೇ ನಮಃ. ನನ್ನ ಮನೆಯಲ್ಲಿ ಸಿರಿ ಸಂಪತ್ತು ಸ್ಥಿರವಾಗಿದೆ. ಬ್ರಹ್ಮಾಂಡ ನನಗೆ ಕರುಣಿಸುತ್ತಿರುವ ಧನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದೇ ರೀತಿ 3 ಬಾರಿ ಹೇಳಿ. ಹೀಗೆ ಹೇಳಿದಾಗ ನಿಮ್ಮ ದೇಹದ ವೈಬ್ರೇಷನ್ ಆ ಮಡಕೆ ಒಳಗೆ ಹೋಗುತ್ತದೆ. ಆ ಕ್ಷಣದಿಂದಲೇ ಅದು ಒಂದು ಕಾಂತದಂತೆ ಅಂದರೆ ಮ್ಯಾಗ್ನೆಟ್ ಥರ ಕೆಲಸ ಮಾಡಲು ಶುರು ಮಾಡುತ್ತದೆ. ಸಂದೇಹಗಳು ಮತ್ತು ಮುನ್ನೆಚ್ಚರಿಕೆಗಳು. ಸ್ನೇಹಿತರೆ, ಕೆಲವು ನಿಯಮಗಳನ್ನು ಖಂಡಿತವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಈ ಮಡಕೆಯನ್ನು ನೀವು ಬಿಟ್ಟು ಬೇರೆ ಯಾರು ಯಾವಾಗಲೂ ಮುಟ್ಟಬಾರದು. ವಿಶೇಷವಾಗಿ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಇದನ್ನು ಮುಟ್ಟಲೇಬಾರದು. ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ ಹುಣ್ಣಿಮೆಯ ದಿನದಂದು ಒಳಗಿರುವ ಧನಿಯ ಮತ್ತು ಉಪ್ಪನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ನಾಣ್ಯಗಳು, ಅರಿಶಿನ ಕೊಂಬು ಮತ್ತು ಮಣ್ಣಿನ ಮಡಿಕೆಯನ್ನು ಚೆನ್ನಾಗಿ ತೊಳೆದು ಮತ್ತೆ ಇದೇ ರೀತಿ ಬಳಸಬಹುದು. ಸ್ನೇಹಿತರೆ, ಇದು ಮೂಢನಂಬಿಕೆಯಲ್ಲ, ಇದೊಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ. ಸೈಂಟಿಫಿಕ್ ಆ್ಯಂಡ್ ಸ್ಪಿರಿಚುಯಲ್ ಪ್ರಾಸೆಸ್. ನಿಮ್ಮ ಸಂಕಲ್ಪ ಮತ್ತು ಈ ನೈಸರ್ಗಿಕ ವಸ್ತುಗಳ ಶಕ್ತಿ ಒಟ್ಟಿಗೆ ಸೇರಿದಾಗ ಅದ್ಭುತಗಳೇ ಸೃಷ್ಟಿಯಾಗುತ್ತವೆ. ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ, ಇದರ ಫಲಿತಾಂಶ ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಇನ್ನು ಕೊನೆಯದಾಗಿ, ಹೊಸ್ತಿಲು ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೇ ಅಥವಾ ಹೊರಗಡೆಯಿಂದ ಮಾಡಬೇಕೇ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿದೆ. ನೀವು ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಿಂದ ಮಾಡುವುದು ಉತ್ತಮ. ಹಾಗೂ ಹಬ್ಬ ಹರಿದಿನಗಳಂಥ ಶುಭ ಸಂದರ್ಭಗಳಲ್ಲಿ ದ್ವಾರಲಕ್ಷ್ಮಿಯನ್ನು ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕು. ಇದು ತುಂಬಾ ಶುಭವಾಗಿರುತ್ತದೆ. ಮನೆಯಲ್ಲಿ ಆನೆಯ ಬೊಂಬೆಗಳನ್ನು ಪ್ರತಿಯೊಬ್ಬರೂ ಏರ್ಪಾಡು ಮಾಡಿಕೊಳ್ಳಬೇಕು. ಗಜವೆಂದರೆ ಅದು ಅಧಿಕಾರ, ರಾಜಯೋಗ, ಅದೃಷ್ಟದ ಸಂಕೇತ. ಗಜಲಕ್ಷ್ಮಿಯ ಬಲ ಎರಡೂ ಕಡೆ ಗಜಲಕ್ಷ್ಮಿಗಳನ್ನು ಅಂದರೆ ಗಜಗಳನ್ನು ನೀವು ನೋಡಿಯೇ ಇರುತ್ತೀರಾ. ಅಂತಹ ಗಜಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು, ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು, ಗೌರವ, ಕೀರ್ತಿ, ಹೆಸರು ಮಾಡಲು, ಹಣವನ್ನು ಮಾಡಲು ಗಜಗಳ ವಿಗ್ರಹವನ್ನು ಮನೆಯಲ್ಲಿಡಬೇಕು. ಹೇಗಿಡಬೇಕು ಅಂತ ನೋಡೋದಾದರೆ, ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಎರಡೂ ಕಡೆ ಚಿಕ್ಕ ಚಿಕ್ಕ ಆನೆಗಳ ವಿಗ್ರಹವನ್ನಿರಿಸಬೇಕು. ಒಂದು ಖಾಲಿ ಹಾಳೆಯ ಮೇಲೆ ಕೆಂಪು ಲೇಖನಿಯಿಂದ ನಿಮ್ಮ ಹಣದ ಕೋರಿಕೆಯನ್ನು ಬರೆದು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಆನೆ ವಿಗ್ರಹದ ಕಾಲಿಗೆ ಕೆಂಪು ದಾರದ ಸಹಾಯದಿಂದ ನೀವು ಬರೆದಂತಹ ಕೋರಿಕೆಯ ಪತ್ರವನ್ನು ಕಟ್ಟಬೇಕು. ಹೀಗೆ ಮಾಡುವುದರಿಂದ ಯಾವುದೋ ಒಂದು ರೂಪದಲ್ಲಿ ಮನೆಗೆ ಹಣ ಬಂದು ಸೇರುತ್ತದೆ. ಕಾರ್ಯ ನಷ್ಟಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ನೀವು ನಿಮ್ಮ ಹಣದ ಕೋರಿಕೆಗಳನ್ನು ಒಂದು ಖಾಲಿ ಕಾಗದದ ಮೇಲೆ ಬರಿಬೇಕಾದ್ರೆ ಈ ವಿಶೇಷವಾದ ಶ್ಲೋಕವನ್ನು 3 ಬಾರಿ ಅಥವಾ 21 ಬಾರಿ ಹೇಳಿಕೊಳ್ಬೇಕು. ಈ ಶ್ಲೋಕ ಈ ವಿಧವಾಗಿದೆ.
ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೈ ನಮಃ. ಸರ್ವಶಕ್ತಿಗಳನ್ನು ಹೊಂದಿರುವ ಎಲ್ಲ ಕಡೆ ವಾಸಿಸುವ ಗಜಗಳೇ ನಿಮಗೆ ನನ್ನ ನಮಸ್ಕಾರ. ಎಲ್ಲ ಅಭೀಷ್ಟಗಳನ್ನು ನೆರವೇರಿಸಲು, ನನ್ನ ಕೋರಿಕೆಯನ್ನು ನೆರವೇರಿಸಲು ಈ ಶ್ಲೋಕದ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ಈ ಒಂದು ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಕಾಗದದ ಮೇಲೆ ಹಣಕಾಸಿನ ಸಮಸ್ಯೆಗಳನ್ನು ಬರೆದು ವಿಶೇಷವಾಗಿ ಗಜದ ಕಾಲಿಗೆ ಕಟ್ಟಬೇಕು. ನೋಡಿದ್ರಲ್ಲ, ಮನೆಯ ವಾಸ್ತು ದೋಷಗಳು ಕಳೆಯಲು, ಮನೆಗೆ ವಿಶೇಷವಾಗಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ವಿಶೇಷ ಕೆಲಸಗಳನ್ನು ಮನೆಯಲ್ಲಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಜಲಕ್ಷ್ಮಿ, ಜೈ ಧಾನ್ಯಲಕ್ಷ್ಮಿ, ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.